ಅಂತಂದ್ರೆ ಏನು? ಎಲ್ಲ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಯೋಗ ಅಂದರೆ ಅರ್ಥವೇ ಸೇರಿಸೋದು ಅಂತ. ಒಂದು ಕಡೆ ಸೇರಿಸ್ಲಿಕ್ಕೆ ಹೆಸರೇ ಯೋಗ ಅಂತ. ಯುಜ್ಜನವಂತ ಧಾತುವಿನಿಂದ ಶುರುವಾದದ್ದು ಯೋಗ. ನೋಡಿ, ಭಾರತದ ಪ್ರತಿ ಶಬ್ದಕ್ಕೂ, ನಮ್ಮ ಪ್ರತಿ ಮಾತಿಗೂ ಒಂದು ಧಾತು ಇದೆ, ಅದಕ್ಕೆ ಅರ್ಥ ಇದೆ. ಅಂದರೆ ನಮ್ಮ ಮಾತು ಶಬ್ದ ಹುಟ್ಟಿದ್ದೆ, ವಿಶೇಷವಾಗಿ ಭಾರತದ ಎಲ್ಲ ಭಾಷೆಗಳು ಹುಟ್ಟಿದ್ದೆ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ನಿಂದಾಗಿ. ಹಾಗಾಗಿ ಪ್ರತಿ ಅರ್ಥಕ್ಕೂ, ಪ್ರತಿ ಶಬ್ದಕ್ಕೂ ಒಂದು ವಿಶೇಷವಾದಂಥ ಅರ್ಥಗಳಿದೆ. ಅದರಲ್ಲಿ ಯೋಗಕ್ಕಂತೂ, ಈಗ ನಾವು ಪ್ರಯೋಗ ಅಂತ ಹೇಳ್ತೀವಿ, ಉಪಯೋಗ ಅಂತ ಹೇಳ್ತೀವಿ, ಹೀಗೆ ಯೋಗ ಅನ್ನೋದು ವಿಸ್ತಾರವಾದದ್ದು. ಅದರ ಪ್ರಾಕ್ಟಿಕಲಾಗಿ ಹೇಳೋದಿದ್ರೆ ಎರಡು ಅರ್ಥಗಳಿಗೆ ಬರ್ತದೆ. ಒಂದು ಎಳೆ ಅಂತ, ಇನ್ನೊಂದು ಸೇರಿಸು ಅಂತ. ಎರಡಕ್ಕೂ ಯುಜ್ ಅನ್ನೋ ಧಾತುವಿನಿಂದ ಉತ್ಪತ್ತಿ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಭಗವಂತನ ಜೊತೆ ನೀನು ಸೇರಬೇಕು, ನಿನ್ನೊಳಗಿರೋ ಭಗವಂತನನ್ನು ಅರ್ಥ ಮಾಡ್ಕೋಬೇಕು. ಹೀಗೆ ವಿಶೇಷವಾದ ಅರ್ಥಗಳಲ್ಲಿ ಯೋಗವನ್ನು ನಾವು ಬಳಸಬಹುದು. ಹಾಗೆ ಭಗವಂತನ ಸೇರಲಿಕ್ಕೆ, ಭಗವಂತನ ನಾವು ಹೊಂದಲಿಕ್ಕೆ, ಆ ಸಾಕ್ಷಾತ್ಕಾರ ಪಡೀಲಿಕ್ಕೆ ನಮ್ಮ ಹಿರಿಯರು 4 ಮಾರ್ಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಜ್ಞಾನ ಮಾರ್ಗ. ಈಗ ನಾವು ಏನು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ, ಜ್ಞಾನೋಪಾಸನ, ಅಂದರೆ ಜ್ಞಾನವನ್ನು ಆರಾಧನೆ ಮಾಡೋಣ ಅಂತ. ಯಾವುದ್ರ ಒಂದು ಉಪಾಸನೆ ಆಗಬಾರ್ದು, ಎಲ್ಲದರ ಉಪಾಸನೆ ಆಗಬೇಕು ಅಂತ ನಮ್ಮ ಉಪಾಸನದ ಮೂಲ ಉದ್ದೇಶ ಏನಿದೆ, ಅದರಲ್ಲಿ ಒಂದು ಜ್ಞಾನದ ಉಪಾಸನೆ ಆಗಬೇಕು ಅಂತ. ಹಾಗಾಗಿ ಜ್ಞಾನ ಅಂದ್ರೆ ಏನು ಅಂದರೆ, ಪುಸ್ತಕದಿಂದ ಬಂದರೆ ಅದು ಜ್ಞಾನ ಆಗಲ್ಲ, ನಮ್ಮ ಒಳಗಿನಿಂದ ಬಂದರೆ ಜ್ಞಾನ. ಪುಸ್ತಕದಿಂದ ಬಂದರೆ ಅದು ಪಾಂಡಿತ್ಯ. ಆದರೆ ಪುಸ್ತಕವನ್ನು ಓದ್ತಾ ಹೋಗ್ತಾ ನಮ್ಮ ಒಳಗೊಂದು ಅರಿವು ಅಲ್ಲೂ ಕೂಡ ಉಂಟಾಗಬಹುದು. ಹಾಗೆ ಉಂಟಾಗುವಂಥ ಮಾರ್ಗಕ್ಕೆ ಜ್ಞಾನ ಅಂತ ಹೆಸರು. ನಮ್ಮನ್ನು ನಾವು ಏನು ಅರ್ಥ ಮಾಡ್ಕೋಬೇಕಾಗಿದೆ, ಅದಕ್ಕೆ ಯೋಗದಲ್ಲಿ ಜ್ಞಾನಯೋಗ ಅಂತ ಕರೀತಾರೆ. ತುಂಬ ಜನ ಅಂದ್ಕೊಳ್ಳೋದೇನು ಅಂದರೆ, ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡ್ತೀವಲ್ಲ, ಆ ಜ್ಞಾನಕ್ಕೆ ಜ್ಞಾನಯೋಗ ಅಂತ. ಅದಲ್ಲ. ನಮ್ಮನ್ನು ನಾವು ತಿಳಿಬೇಕು ಅನ್ನುವಂಥ ಮನಸ್ಸು ಯಾವಾಗ ಬರ್ತದೆ, ಅದಕ್ಕೆ ಯಾವಾಗ ಹುಡುಕಾಟ ಒಳಗೆ ಇಳಿತೀವಿ, ಅಲ್ಲಿಂದ ಉತ್ಪಾದನೆ ಆಗುವ ಜ್ಞಾನಕ್ಕೆ, ಅದನ್ನು ಕಂಡುಕೊಳ್ಳುವ ಮಾರ್ಗಕ್ಕೆ ಜ್ಞಾನಯೋಗ ಅಂತ. ಹಾಗೆ ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಅಥವಾ ಅಷ್ಟಾಂಗ ಯೋಗ, ಹೀಗೆ 4 ಪ್ರಮುಖ ಮಾರ್ಗಗಳನ್ನು ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನೊಳಗೊಂದು ದೈವತ್ವ ಇದೆ. ಆ ದೈವತ್ವನ ಜಾಗೃತಿ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಯೋಗವನ್ನು ಅನುಸರಣೆ ಮಾಡು. ಕರ್ಮಯೋಗ ಮಾಡು, ಇಲ್ಲ ಭಕ್ತಿ ಯೋಗವನ್ನು ಅನುಸರಣೆ ಮಾಡು, ಇಲ್ಲ ರಾಜಯೋಗದಲ್ಲಿ ಹೋಗು, ಇಲ್ಲ ಜ್ಞಾನಯೋಗ ಮಾರ್ಗದಲ್ಲಿ ಹೋಗು. ನಿನ್ನೊಳಗೊಂದು ದೈವತ್ವವನ್ನು ಕಂಡುಕೊಳ್ಳೋಕ್ಕೆ ಈ 4 ಮಾರ್ಗಗಳು, ಅಥವಾ ಈ ಒಟ್ಟಿಗೆನಾದರೂ ಮಾಡು, ಅಥವಾ ಬೇರೆ ಬೇರೆ ಆದರೂ ಆ ಯೋಗವನ್ನು ಅನುಸರಣೆ ಮಾಡುವ ಮೂಲಕ ನಿನ್ನೊಳಗಿರುವಂತಹ ಆ ದೈವತ್ವವನ್ನು ಜಾಗೃತಿ ಮಾಡ್ಕೋ ಅನ್ನೋ ಉದ್ದೇಶದಿಂದ ನಮ್ಮ ಋಷಿ ಪರಂಪರೆ ಹಾಕ್ಕೊಟ್ಟಂಥ ಮಾರ್ಗ ಅದು.